ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ಮತ್ತೆ ನಾ ಯೂಟ್ಯೂಬ್ ಬ್ಲಾಗ್ ಮಾಡಾಕತ್ತೀನಿ. ಸೊ ಎಲ್ಲರೂ ಕೇಳಾಕತ್ತಿದ್ರು ಯಾಕಕ್ಕ ವೀಡಿಯೋಸ ಬರವಲ್ವು ಅಂಥೇಳಿ. ಆ್ಯಂಡ್ ಇನ್ಸ್ಟಾದಾಗೂ ಕೂಡ ಅಷ್ಟು ಭಾಳ ಕಡಿಮೆ ಮಾಡೀನಿ. ಯಾಕಪ್ಪ ಅಂತಂದ್ರೆ ನಾವು ಕೂಡ ಊರು ಬಿಟ್ಟು ಹೊಂಟೀವಿ. ಸೊ ಯಾಕೆ ಏನು ಅಂಥೇಳಿ ಹೇಳ್ತೀನಂತ. ಸೊ ಸದ್ಯಕ್ಕೆ ಊರು ಬಿಟ್ಟು ಹೊಂಟೀವಿ. ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗ್ಯಾವು. ನೆಕ್ಸ್ಟ್ ಇದೆಲ್ಲ ಪ್ಯಾಕ್ ಆಗೈತಿ. ಈ ಮನೆ ಬಿಟ್ಟು ಹೊಂಟೀವಿ. ಸೊ ಎಲ್ಲ ಒಂದು ಕಡೆ ಅಂದ್ರೆ ಈಗ ಈ ಮನೆಗೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಅಂದ್ರೆ ಈಗ ಹೋಗಕ್ಕೆ ಒಂಥರ ಹೋದ್ಮೇಲೂ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ದಿನ ಅಷ್ಟೇ. ಇಲ್ಲಿಂದ ನಾವು ಕ್ರೂಷರ್ ಮಾಡೀವಿ ಹೋಗಕ್ಕೆ. ನೋಡೋಣಂತ ಬೆಂಗಳೂರು ವಾತಾವರಣ ಹೆಂಗೈತಿ ಅಂದ್ರೆ ಒಂದು ನಿಜ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಹಳ್ಳಿಯೊಳಗೆ ಇದ್ದಂಗಂತೂ ಸಿಟಿ ಒಳಗೆ ಆಗಲ್ಲ. ಸೊ ಪ್ರತಿಯೊಂದು ಕೊಂಡ್ಕೊಂಡು ತಿನ್ಬೇಕು, ಮಾತಾಡಿದ್ರು ದುಡ್ಡು ಕೊಟ್ಟು ಮಾತಾಡ್ಬೇಕು, ಹಂಗೈತಿ ಲೈಫಲ್ಲಿ. ಇಲ್ಲಿ ಹಂಗಲ್ಲ. ಇಲ್ಲಾದರೂ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗ್ತಿರ್ಲಿಲ್ಲ. ಬಟ್ ಹೋಗಕ್ಕೆ ನಾನಂತೂ ಒಂದು 4-5 ದಿನ ಆತು. ಎಲ್ಲ ಒಂದೊಂದ ಏನೇನು ನೆನಪಾಗ್ತಿರ್ತಾವನ್ನೆಲ್ಲ ಶಿಫ್ಟ್ ಮಾಡ್ಕೊಳಕತ್ತೀನಿ. ಪ್ರತಿಯೊಂದು ಕೂಡ ಪ್ಯಾಕ್ ಮಾಡ್ಕೊಳಕತ್ತೀನಿ ಹೋಗಕ್ಕೆ. ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಯಾರೂ ಇಲ್ಲ. ಹಿರಿಯವ್ರಂತಂದ್ರೆ ನಮ್ಮ ಅಜ್ಜವ್ರ, ಇನ್ನು ಅವ್ರಂತೂ ಏನು ಕೇಳಲ್ಲ, ಇವನ್ ನಾನು ಅಲ್ಲ. ಹಂಗಾಗಿ ಇನ್ನೂ ಹೋಗಕ್ಕೆ ಇನ್ನೂ 4-5 ದಿನ ಮುಂಚೆ ಇರುತ್ತಲೇ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಾಕತ್ತೀವಿ. ಎಲ್ಲಿಗೆ ಹೋಗಕತ್ತಾಳ ಅಂತ ನಿಮ್ಗೆ ಭಾಳ ಥಿಂಕ್ ಆಗಿರ್ಬೋದು. ಸೊ ನಾವು ಹೊಂಟಿದ್ದು ಬೆಂಗಳೂರಿಗೆ ಪ್ರಯಾಣ ಮಾಡಕತ್ತೀವಿ. ಅಲ್ಲೇ ಇರ್ಬೇಕು, ಅಲ್ಲೇ ಇರ್ತೀವಿ. ಸೊ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯವ್ರ ಕೆಲಸ ಅಲ್ಲೇ ಇರೋದ್ರಿಂದ ನಾವು ಅಲ್ಲೇ ಮಾಡಬೇಕಾತ. ಇಷ್ಟು ದಿನ ವರ್ಕ್ ಫ್ರಮ್ ಹೋಮೇ ಮಾಡ್ತಿದ್ರು. ಈಗ ಕಂಪ್ನಿನ ಚೇಂಜ್ ಮಾಡಿದ ಮೇಲೆ, ಈಗ ಬೆಂಗಳೂರು ಕಂಪ್ನಿಗೆ ಜಾಯಿನ್ ಆದಮೇಲೆ ನಾವು ಅಲ್ಲೇ ಹೋಗ್ಬೇಕಾತ. ಇಲ್ಲಾಂದ್ರೆ ಹಳ್ಳಿಯೊಳಗೆ ಇರ್ತಿದ್ವಿ. ಇರಲಿ, ಎಲ್ಲ ಕಡೆನೂ ಸ್ವಲ್ಪ ಲೈಫ್ನ ಎಂಜಾಯ್ ಮಾಡಬೇಕಾಕೈತಿ. ಒಂದು ಹಳ್ಳಿಯೊಳಗಿದ್ರೆ ನಮ್ಗೆ ಹೊರಗಿನ ಜನ್ರೇಷನ್ ಏನು ಅಂತೇನು ಗೊತ್ತಾಗಲ್ಲ. ನೋಡೋಣಂತ ಅಲ್ಲಿ ಲೈಫ್ ಹೆಂಗಿರ್ತೈತಿ. ಸೊ ಆಲ್ರೆಡಿ ಅವರೆಲ್ಲ ಮೊದಲೇ ಹೋಗಿ, ನಮ್ಮ ಮನೆಯವ್ರು ಮೊದಲೇ ಹೋಗಿ ನಮ್ಮ ಮನೆಗಿನಿ ಎಲ್ಲ ನೋಡಿಕೊಂಡು ಮನೆಯೆಲ್ಲ ರೆಡಿ ಮಾಡ್ಯಾರ. ಆಲ್ರೆಡಿ ಬಾಡ್ಗೆ ಮನೆ, ಮತ್ತು ನಾವು ಸ್ವಂತ ಮನೆಯಾಗ ಅದಿರಂತ ತಿಳ್ಕೊಬೇಡ್ರಿ. ನಾವು ಬಾಡ್ಗಿನ ನೋಡೀವಿ. ಹೆಂಗೆ ಏನು ಅಂತ ನಿಮಗೆ ಹೇಳ್ತೀನಂತ ಪೂರ್ತಿ. ಓಕೆನಾ? ಬೆಳಿಗ್ಗೆ ಇದ್ದು ನಾವು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇವತ್ತು ಶನಿವಾರ ಇರೋದ್ರಿಂದ ಆಂಜನೇಯನ ಭಕ್ತಳ, ಅದರಲ್ಲಿ ಬೇರೆ ನಮ್ಮ ಮನೆ ದೇವ್ರು. ಸೊ ಹಾಗಾಗಿ ಇವತ್ತು ಆಂಜನೇಯಗೆ ನಮ್ಮ ಮನೆ ದೇವ್ರಿಗೆ ಭೇಟಿ ಕೊಟ್ಟು ಇವತ್ತು ನಮ್ಮೂರು ಬಿಡಾಕತ್ತೀವಿ. ನೋಡೋಣಂತ ಜರ್ನಿ ಹೆಂಗಿರ್ತೈತಿ ಅಂಥೇಳಿ. ಅದ್ರಾಗ ಬೇರೆ ಇವತ್ತು ನಮ್ಮ ಫ್ರೆಂಡ್ ಊರಿಗೆ ಬರತ್ತಾರ, ನಮ್ಮ ಊರಿಗೆ ಬರತ್ತಾರ. ನನ್ನ ಮುದ್ದಾಮ ಭೇಟಿ ಆಗಕ್ಕಂತನ ಬರತ್ತಾನ. ಸೊ ಅವರು ಕೂಡ ಆರ್ಮಿಯಿಂದ ಮೊನ್ನೆ ಬಂದಿರ್ಬೇಕನ್ಸುತ್ತೆ. ಸೊ ಇವತ್ತು ನಮ್ಮೂರಿಗೆ ಬರಾಕತ್ತಾರ, ಭಾಳ ದೂರದಿಂದ ಬರಾಕತ್ತಾರ. ಸೊ ಅವ್ರನ್ನ ಮೀಟಾಗಿ ನೆಕ್ಸ್ಟ್ ನಾನು ನಮ್ಮ ಪ್ರಯಾಣನ ಚಾಲೂ ಮಾಡ್ತೀನಿ. ನೋಡ್ರಿ, ಮುದ್ದಾಮ ನಾನು ಭೇಟಿ ಆಗಕ್ಕಂತನ ಬಂದ. ಆ್ಯಕ್ಚುಲಿ ಇವ ನನಗೆ ಬ್ರದರ್. ಸೊ ಭಾಳ ಹಚ್ಕೊಂಡಿದ್ದ. ಒನ್ ಟೈಮನ್ನು ನಾನು ನಿಮ್ಮೂರಿಗೆ ಬಂದು ಹೋಗಲಿಲ್ಲ. ಮತ್ತು ನೀ ಬೆಂಗಳೂರು ಹೋದ್ರೆ ನಂಗೆ ಸಿಗಂಗಿಲ್ಲ ಅಂದ್ಕೊಂಡು ಮತ್ತು ದೂರದಿಂದ ಬಂದ, ಭೇಟಿ ಆದ. ಭಾಳ ಖುಷಿ ಆಯ್ತು. ಆ್ಯಂಡ್ ನೆಕ್ಸ್ಟ್ ಹಂಗೆ ಸ್ವಲ್ಪ ಟಿಫನ್ ಮಾಡ್ತೀವಿ, ಊಟ ಮಾಡ್ಕೊಂಡು ಮತ್ತು ಅವ್ರನ್ನೆಲ್ಲ ಕಳಿಸಿ ಬರೋಷ್ಟಲ್ಲ ಸುಮಾರು ಒಂದು 1 ಗಂಟೆ ಆಗಿತ್ತು ಅನ್ಸುತ್ತೆ. ಸೊ ಭಾಳ ಖುಷಿ ಆಯ್ತು. ನಮ್ಮ ಬಸ್ ಬಂತು. ಎಷ್ಟು 8 ಗಂಟೆ ಆಯ್ತು. ಸಂಗು ಸ್ವಲ್ಪ ಅದನ್ನು ಹಾಕ್ಬಾ. ಒಂದು ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಈ ಬಸ್ ಒಳಗೆ ಹತ್ತಿದ್ದ ನಾ ಫಸ್ಟ್. ಸಣ್ಣಕ್ಕಿದ್ದಾಗ ಭಾಳ ನೋಡ್ತಿದ್ದೆ ಇಂಥ ಬಸ್. ನಾನು ನಿಜವಾಗ್ಲೂ ಹತ್ತಿರಲಿಲ್ಲ. ಫಸ್ಟ್ ಟೈಮ್ ಹತ್ತೀನಿ. ಸೇಮ್ ಟ್ರೈನ್ ಒಳಗೆ ಹೆಂಗಿರ್ತೈತಿ AC ಕೋಚ್ ಒಳಗೆ, ಸೊ ಹಂಗೈತಿ ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಮಸ್ಕಿ ಡಾಬಾಕ್ಕೆ ಸ್ಟಾಪ್ ಆಯ್ತು 9:30 ಪೌಣೆ 10 ಗಂಟೆಗೆ. ಅಲ್ಲಿ ನಾವು ಕೂಡ ಊಟ ಗೀಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬೆಂಗಳೂರು ಬರ್ತೀವಿ ನೋಡ್ರಿ.
ನಮ್ಮವೆಲ್ಲ ಮೆಟೀರಿಯಲ್ಸ್ ಎಲ್ಲ ಕ್ರುಷರ್ನಾಗ ಹಾಕಿ ಕಳಿಸಿದ್ವಿ. ಅದು ಆಲ್ರೆಡಿ ಬಿಟ್ಟಿತ್ತು. ಅದು ನಾವು ಹೋಗೋಕೆ ಕರೆಕ್ಟ್ ಟೈಮ್ಗೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.